ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಸುಕ್ಷೇತ್ರ ನಾರಾಯಣಪುರ ಗ್ರಾಮದಲ್ಲಿ ಶ್ರೀ ದುಂಟಿ ಬಸವೇಶ್ವರ ರಥೋತ್ಸವದ ಅಂಗವಾಗಿ ಶ್ರೀ ಜಗನ್ಮಾತೆ ರೇಣುಕಾ ಯಲ್ಲಮ್ಮ ದೇವಿಯ ಮಹಾತ್ಮೆ ಪುರಾಣ ಪ್ರವಚನ ಪ್ರಾರಂಭೋತ್ಸವ ಹಾಗೂ 17ನೇ ವರ್ಷದ ಸಾಮೂಹಿಕ ವಿವಾಹಗಳು ಭಕ್ತಿ ಭಾವದಿಂದ ಜರುಗಿದ್ದಾವೆ. ಲಿಂಗೈಕ್ಯ ಶ್ರೀ ಮಣಿಪ್ರ ಗದಿಗೇಶ್ವರ ಮಹಾಸ್ವಾಮಿಗಳು ಸದಾಶಿವಪೇಟೆ ಇವರ ಕೃಪಾಶೀರ್ವಾದದೊಂದಿಗೆ ನಡೆದ ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ವಿವಿಧ ಮಠಾಧೀಶರು, ಪೀಠಾಧಿಪತಿಗಳು ಹಾಗೂ ಭಕ್ತರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ತಂದಿದ್ದಾರೆ. ಶ್ರೀ ಶಿವದೇವ ಶರಣರು, ಶ್ರೀ ಶರಣ ಬಸವೇಶ್ವರ ದಾಸೋಹ ಮಠ ಸದಾಶಿವಪೇಟೆ ದೇವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮಗಳು ಕೂಡ ಜರುಗಿದ್ದಾವೆ. ಸಂಕಟ ಬಸವ ಮಹಾಸ್ವಾಮಿಗಳು ವಿರಕ್ತ ಮಠ ಶಿಗ್ಗಾಂವ್ ಜ್ಯೋತಿ ಬೆಳಗಿಸಿ ಚಾಲನೆ ಕೊಟ್ಟಿದ್ದಾರೆ. ಪುರಾಣ ಪ್ರವಚನವನ್ನ ಶ್ರೀ ವೇಮು ಬೆಂಗಾಲಯ್ಯ ಶಾಸ್ತ್ರಿಗಳು ಹಿರೇಮಠರವರು ನಡೆಸಿಕೊಟ್ರೆ, ಸಂಗೀತ ಸೇವೆಯಲ್ಲಿ ಗಾನಕೋಗಿಲೆ ಶ್ರೀ ಇಂದ್ರಯ್ಯ ಯುವಶಯ್ಯ ಹಿರೇಮಠ, ತಬಲ ವಾದನದಲ್ಲಿ ರಾಮು ಒಜ್ಜಲ ಸೇರಿ ಹಲವರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಅಂಗವಾಗಿ ಪ್ರತಿದಿನ ಅನ್ನ ಸಂತರ್ಪಣೆ ನಡೆಯಿತು. ಗುರುವಾರ 1008 ದೀಪೋತ್ಸವ, ಶುಕ್ರವಾರ ಶ್ರೀ ಮಹಾಲಕ್ಷ್ಮಿ ಪೂಜೆ ಹಾಗೂ 101 ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಶನಿವಾರ ಗ್ರಾಮದ ಸುಮಂಗಲಿಯರಿಂದ ಕುಂಭ ಸೇವೆ ಮತ್ತು ಮಹಾರಥೋತ್ಸವಕ್ಕೆ ಕಳಸಾರೋಹಣ ನೆರವೇರಿದೆ. ರವಿವಾರ ಶ್ರೀ ದುಂಟಿ ಬಸವೇಶ್ವರ ಪಲ್ಲಕ್ಕಿಯನ್ನ ಭಕ್ತರು ವೈಭವದಿಂದ ಬರಮಾಡಿಕೊಂಡಿದ್ದಾರೆ. ಜಗದ್ಗುರು ಪಕ್ಕಿರ ಸಿದ್ದರಾಮ ಮಹಾಸ್ವಾಮಿಗಳು, ಸಂಸ್ಥಾನ ಮಠ ಶಿರಹಟ್ಟಿ ಹಾಗೂ ರೇವಣಸಿದ್ದೇಶ್ವರ ಮಹಾಸ್ವಾಮಿಗಳು, ಅರಳೆಲೆ ಹಿರೇಮಠ ಬಂಕಾಪುರ ಅವರ ಸಾನ್ನಿಧ್ಯದಲ್ಲಿ ಸಾಮೂಹಿಕ ವಿವಾಹಗಳ ಮಾಂಗಲ್ಯ ಧಾರಣೆ ಹಾಗೂ ಅಕ್ಷತಾರೋಪಣ ನೆರವೇರಿತು. ಬಳಿಕ ನೂತನ ವಧೂವರರಿಗೆ ಆಶೀರ್ವಚನ ನೀಡಿ ಮಹಾಪ್ರಸಾದ ವಿತರಿಸಲಾಗಿದೆ. ಸಂಜೆ ನಡೆದ ಮಹಾರಥೋತ್ಸವದಲ್ಲಿ ಶ್ರೀ ಓಂ ಪ್ರಕಾಶ್ ಮತ್ತು ತಂಡದಿಂದ ವೀರಗಾಸೆ ಪುರವಂತಿಕೆ ಕಾರ್ಯಕ್ರಮ ಜರುಗಿ ಭಕ್ತರಲ್ಲಿ ಧಾರ್ಮಿಕ ಸಂಭ್ರಮ ಹೆಚ್ಚಿಸಿದೆ. ವರ್ಷಗಳಿಂದ ಸಾಮೂಹಿಕ ವಿವಾಹವನ್ನು ಒಳಗೊಂಡು ಇಲ್ಲೇ ಅನೇಕ ಧಾರ್ಮಿಕ ಕಾರ್ಯಗಳ ಈ ಜಾತ್ರೆಯ ಮೂಲಕ ನಡೀತಾವೆ. ಈ ಜಾತ್ರೆಗೆ ಪಾಲ್ಕಿ, ನಂದಿಕೋಲು ಸಮೇತರಾಗಿ ಗುಲ್ಗಂಜುಕೊಪ್ಪದಿಂದ ಭಕ್ತರು ಬಂದ ಮೇಲೇನ ಈ ತೇರಿಗೆ ಒಂದು ಚಾಲನೆ ದೊರೀತೈತಿ. ನಾಳೆ ಕಡಬಿನ ಕಳಗ ದಿವಸ ಗ್ರಾಮಸ್ಥರ ಪರವಾಗಿ ಜಗದ್ಗುರು ಪಕ್ಕಿರ ಸಿದ್ದರಾಮೇಶ್ವರ ಸ್ವಾಮೀಜಿಯವರಿಗೆ ತುಲಾಭಾರ ಕಾರ್ಯಕ್ರಮನೂ ಅದ್ದೂರಿಯಾಗಿ ನಡೀತೈತಿ. ಬುಧವಾರ ದಿವಸ ದೇವರ ಪಾಲಕಿಯೊಂದಿಗೆ ಗುಲ್ಗಂಜುಕೊಪ್ಪದ ದೇವರಿಗೆ ಬೀಳ್ಕೊಡುವ ಕಾರ್ಯಕ್ರಮ. ಬುಧವಾರದವರೆಗೂ ಈ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೀತೈತಿ. ಎಲ್ಲ ಭಕ್ತರ ಸಹಕಾರ ಭಾಳ ಐತಿ. ಸಾಮೂಹಿಕ ಸರ್ವಧರ್ಮದ ಸಾಮೂಹಿಕ ವಿವಾಹ, ಆಮೇಲೆ ಶಿರಟ್ಟಿ ಜಗದ್ಗುರುಗಳಿಗೆ ತುಲಾಭಾರ ಕಾರ್ಯಕ್ರಮ, ಆಮೇಲೆ ಎಲ್ಲ ಸುತ್ತಮುತ್ತಲ ಹಳ್ಳಿ ಜನ ಎಲ್ಲರ ಸಹಕಾರದಿಂದ ಈ ಒಂದು ದೇವಸ್ಥಾನದ ರಥೋತ್ಸವ ಹಾಗೂ ಮದುವೆ ಸಮಾರಂಭ ಎಲ್ಲ ಅಚ್ಚುಕಟ್ಟಾಗಿ ಎಲ್ಲರ ಸಹಕಾರದಿಂದ ನೆರವೇರ್ತಾ ಬಂದಿದೆ. ಈ ಪ್ರತಿ ವರ್ಷನೂ ಗುಲ್ಗಂಜುಕೊಪ್ಪದ ಬಸವಣ್ಣ ನಮ್ಮ ನಾರಾಯಣಪುರ ಬಸವದೇವರು ಅಣ್ಣ ತಮ್ಮ ಅಂತ ಹಿರಿಯರ ಕಾಲದಿಂದನೂ ಬಂದಿದೆ. ಅದೇ ಥರ ಈಗ ಅವರು ಪ್ರತಿ ವರ್ಷ ಇಲ್ಲಿಗೆ ಬರ್ತಾರೆ. ನಾವು ಶ್ರಾವಣ ಬರಲಿಕ್ಕೆ ಕಾರಣ ಏನಂತ
ಅದು ಮೊದ್ಲು ಹಿಂಗೆ ದುಂಡಿ ಅಂತ ಆಕಾರ ಇತ್ತಂತ ಹಿಂದೆ ಹಿರಿಯರು ಹೇಳ್ತಿದ್ರಿ. ಅದನ್ನು ಮತ್ತೆ ಉದ್ಭವ ಮೂರ್ತಿ ರೀ ಅದು ಬಸವಣ್ಣ. ಆಮೇಲೆ ಬಸವಣ್ಣನ ಮೂರ್ತಿ ಮಾಡಿ ಎಲ್ಲ ಹಿಂಗೆ ಮಾಡಿ ದುಂಡಿ ಬಸವೇಶ್ವರ ಅಂತೇಳಿ ಸಾವಿರಾರು ವರ್ಷಗಳಿಂದ ನಡೆದು ಬಂದಂಥ ಇದೊಂದು ಸಂಪ್ರದಾಯ ದುಂಡಿ ಬಸವೇಶ್ವರ ರಥೋತ್ಸವ ಅಂದ್ರೆ ಇದಕ್ಕೆ ಭಕ್ತರ ಸಂಖ್ಯೆ ಅಪಾರವಾದಂಥ ಭಕ್ತರ ಒಂದು ಸಮೂಹ ಐತಿ. ಭಾಳ ವಿಜೃಂಭಣೆಯಿಂದ ಭಾಳ ಮನಸಾರೆ ಎಲ್ಲರೂ ಇದನ್ನು ಆರಾಧನೆ ಮಾಡ್ತಾರೆ, ಪೂಜಿಸ್ತಾರೆ. ಎಲ್ಲರೂ ಭಾಳ ಖುಷಿಯಿಂದ ಇದೊಂದು ದುಂಡಿ ಬಸವೇಶ್ವರ ರಥೋತ್ಸವವನ್ನು ಮಾಡ್ತಾರೆ. ಭಾಳ ಅದ್ದೂರಿಯಾಗಿ ಮಾಡ್ತಾರೆ, ಎಲ್ಲರೂ ಖುಷಿ ಪಟ್ಕೊಂಡು. ಇದಕ್ಕೆ ಗುಲ್ಗಂಜಿ ಕಪ್ಪದ ಬಸವಣ್ಣನೂ ಒಂದೈತಿ. ಅವರು ಅಣ್ಣ ತಮ್ಮ ಬಸವಣ್ಣ ಇಲ್ಲಿಂದ ಅವ್ರು ಅಲ್ಲಿ ಹೋಗಿ ನೆಲೆಸ್ಯಾರ. ಇಲ್ಲಿ ಬಸವಣ್ಣ ಅಲ್ಲಿ ಬಸವಣ್ಣ ಅಣ್ಣ ತಮ್ಮ. ಅವ್ರು ಬಂದ ಮೇಲೆ ಇಲ್ಲಿ ಸಕಲ ಕಾರ್ಯಗಳು ನಡೀತಾವೆ. ಹಾಂ, ಎಲ್ಲ ಕಾರ್ಯಗಳು ಅಲ್ಲಿಂದ ಆ ಬಸವಣ್ಣ ಬಂದ ಮೇಲೆ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ನಡೀತಾವೆ. ಅಲ್ಲಿ ಕಾರ್ಯಕ್ರಮ ನಡೆಯುವಾಗ ಇಲ್ಲಿಂದನೂ ದೇವರು ತಗೊಂಡು ಹೋಗಿ ಅಲ್ಲಿ ಕಾರ್ಯಕ್ರಮ ಮಾಡಿ ಬರ್ತೇವೆ. ಮನೆ ನಡೆಯಂಗಿಲ್ಲ. ಹೌದು ಹೌದು. ಹಾಂ, ದುಂಡಿ ಬಸವೇಶ್ವರ ಜಾತ್ರಾ ಮಹೋತ್ಸವವು ಕಳೆದ 15 ದಿನಗಳಿಂದ ವಿಜೃಂಭಣೆಯಾಗಿ ಪ್ರಾರಂಭವಾಗಿರ್ತದೆ. ಶ್ರೀ ರೇಣುಕಾ ಮಹಾತ್ಮೆ ಪ್ರವಚನ ಕಾರ್ಯಕ್ರಮವು 13 ದಿನಗಳ ಯಶಸ್ವಿಯಾಗಿ ಮುಕ್ತಾಯಗೊಂಡು, ಹಾಗೆ ಗುಲ್ಗುಂಜಿ ಕೊಪ್ಪದಿಂದ ಶ್ರೀ ದುಂಡಿ ಬಸವೇಶ್ವರ ಜಾತ್ರೆ ಅಂಗವಾಗಿ ಅಲ್ಲಿಂದ ಒಂದು ಬಸವಣ್ಣನ ಇಲ್ಲಿ ತಂದು ಹಾಗೆ ಜಾತ್ರೆಗೆ ಚಾಲನೆಯನ್ನು ಕೊಟ್ಟರು. ಪ್ರತಿ ವರ್ಷ ಹೇಗೆ ಭಕ್ತಾದಿಗಳು ಸೇರ್ತಿದ್ರು ಅದಕ್ಕಿಂತ ಜಾಸ್ತಿಯಾಗಿ ಸೇರಿ ಮಳೆಯನ್ನು ಲೆಕ್ಕಿಸದೆ ತುಂಬ ಜನ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದೆ. ಧನ್ಯವಾದ. ಸ್ಥಳೀಯರು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಸೇವಾ ಸಮಿತಿಗಳ ಸದಸ್ಯರು ಹಾಗೂ ಶಿಗ್ಗಾವಿ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳ ಸಾವಿರಾರು ಸದ್ಭಕ್ತರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ರವಿರಾಜ್ ಸಂಶಿ, ಹಾವೇರಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.